ನನಗೆ ಧೈರ್ಯ ತುಂಬ ಕೆಲವರು ಬರ್ಬೇಕೀಗ. ದೇವೇಂದ್ರ ಬಡಿಗೇರ್ ದಯವಿಟ್ಟು ಬನ್ನಿ. ಸೊ ಅಕ್ಕ ಸಿನೆಗನ್ನಡ ಈ ಒಂದು ಕಾರ್ಯಕ್ರಮ, ಈ ಥರದ ಕಾರ್ಯಕ್ರಮ ಮಾಡಬೇಕು ಅಂತ ಮೊದಲಿಗೆ ಅನ್ಕೊಂಡಂತ ವ್ಯಕ್ತಿ ಇವರು ಬಡಿಗೇರಿ ದೇವೇಂದ್ರ ಅವರು. ಪ್ರಶಸ್ತಿ ವನ್ಯ ಸಿನಿಮಾಗೆ ಇತ್ತೀಚೆಗೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವರ ಚಿತ್ರಕ್ಕೆ ಮೊದಲ ಶ್ರೇಷ್ಠ ಪ್ರಶಸ್ತಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಸಿಕ್ಕಿದೆ. ಇವರ ಒಂದು ಕನಸಿನ ಕೂಸಿದು ನಾನು ಅವ್ರ ಜೊತೆ ಕೂಡಿ ಈಗ ಇದನ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಸಿಂಪಲ್, ನಿಮಗೆ ನೋಡಿ, ಅಂದ್ರೆ ನಮ್ಮ ಐಡೆಂಟಿಟಿಗಳಿರ್ತಾವಲ್ಲ, ನಮ್ಮ ಅಸ್ಮಿತೆಗಳಲ್ಲಿ ಏನೆಲ್ಲ ಮುಖ್ಯ ಅಸ್ಮಿತೆಗಳಂದ್ರೆ ಅದರಲ್ಲಿ ತುಂಬಾ ಇದೆ. ನಮ್ಮ ನಾಟಕಗಳು, ನಮ್ಮ ಹಾಡುಗಳು, ನಮ್ಮ ಭಾವಗೀತೆ, ನಮ್ಮ ಸಾಹಿತ್ಯ, ಜೊತೆಗೆ ನಮ್ಮ ಸಿನಿಮಾ. ಅಂದ್ರೆ ಯಾವುದೋ ಒಂದು ದೇಶಕ್ಕೆ ಹೋದಾಗ ಯಾವ ದೇಶದಿಂದ ಬಂದಿದ್ದೀರಿ ಅಥವಾ ಯಾವ ನಾಡಿನಿಂದ ಬಂದಿದ್ದೀರಿ ಅಂದ್ರೆ ಈ ನಾಡಿನಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಆ ನಾಡಲ್ಲಿ ಏನಿದೆ ಅಂತಂದಾಗ ನಾವು ಒಂದಷ್ಟು ಹೇಳ್ತೀವಲ್ಲ, ಅದ್ರಲ್ಲಿ ಬರುವಂತ ಮುಖ್ಯ ಅಂಶ ಯಾವುದು ಅಂದ್ರೆ ಸಿನಿಮಾ. ಈಗ ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಅಣ್ಣ ಅವರ ನಾಡಿಂದ ಬಂದವರು ಅಂತ ಹೇಳ್ಬೋದು, ಪುಟ್ಟಣ್ಣ ಕಡ್ಗಾಲ್ ಅವರ ನಾಡಿಂದ ಬಂದವರು ಅಂತ ಹೇಳ್ಬೋದು. ಸೊ ಅಂತ ಹೆಮ್ಮೆಯ ನಾಡು ನಮ್ಮದು. ಆದ್ರೆ ಈ ಹೆಮ್ಮೆ ಇವತ್ತು ಎಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಆದ್ರೂ ಅಂತ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಮಗೆ. ಆದ್ರೂ ಕೂಡ ಅಂದ್ರೆ ಒಂದು ಹತಾಶ ಸ್ಥಿತಿಯಲ್ಲೂ ಕೂಡ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾ ಇವೆ. ಮತ್ತು ಆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನಮ್ಮ ನಾಡಿಂದ ದೂರ ಇರುವಂತಹ ಅಮೆರಿಕನ್ನಡಿಗರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಂದಾಗ ಈ ಅಕ್ಕ ಸಿನೆಗನ್ನಡ ಫಿಲ್ಮ್ ಫೆಸ್ಟಿವಲ್ ಶುರುವಾಯಿತು. ಇದೇ ಮೊದಲ ಆವೃತ್ತಿ. ಇದರಲ್ಲಿ ನಾವು ಸುಮಾರು ಸಿನಿಮಾಗಳು ಇನ್ವೈಟ್ ಮಾಡಿದ್ವಿ. ಸುಮಾರು ದಿನಗಳ ಕಾಲ ನಾವು ಇದನ್ನ ಇನ್ವೈಟ್ ಮಾಡಿದ್ವಿ. 51 ಸಿನಿಮಾಗಳು ನಮಗೆ ಬಂದಿದೆ. ಇದರಲ್ಲಿ 10 ಬೆಸ್ಟ್ ಸಿನಿಮಾಗಳನ್ನ ನಾವು ಅಮೆರಿಕದಲ್ಲಿ ಪ್ರದರ್ಶನ ಮಾಡ್ತಾ ಇದೀವಿ. ಆಯ್ಕೆ ಮಾಡಿರುವಂಥದ್ದು ನಮ್ಮ ಪ್ರಿವ್ಯೂ ಕಮಿಟಿ ಮತ್ತು ನಮ್ಮ ಜೂರಿ ಕಮಿಟಿ ಮಾಡಿರುವಂಥದ್ದು. ಮತ್ತು 3 ಬೆಸ್ಟ್ ಸಿನಿಮಾಗಳಿಗೆ ಇಲ್ಲಿ ನಿಮ್ಮ ಎದುರುಗಡೆ ಅವಾರ್ಡ್ ಕೊಡ್ತಾ ಇದೀವಿ. ಸೊ ಬೇಸಿಕಲಿ ಉದ್ದೇಶ ಸಿಂಪಲ್, ಕನ್ನಡ ಸಿನಿಮಾಗಳನ್ನ ಗುರುತಿಸೋದು. ನಾವು ಅಷ್ಟು ಮಾತ್ರ ಗುರುತಿಸೋದಲ್ಲ, ಅಮೆರಿಕದ ಕನ್ನಡಿಗರು ಕೂಡ ಗುರುತಿಸಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ನಾವು ಯೂಶಲಿ ನಮ್ಮ ಅಭಿಮಾನ ಕನ್ನಡದ ಬಗ್ಗೆ, ಸಿನಿಮಾಗಳ ಬಗ್ಗೆ ಅಂದಾಗ ನಮ್ಗೆಲ್ಲ ಅನ್ಸುವಂಥದ್ದು ನಮಗೆ ಅಭಿಮಾನ ಕಡಿಮೆ ಅಂತ ಹೇಳಿ. ಅಭಿಮಾನ ಕಡಿಮೆ ಆಗಿ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಆದ್ರೆ ಬೇರೆ ದೇಶಗಳಲ್ಲಿ ನಾವು ಒಂದು ತೆಲುಗು ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಎಷ್ಟು ಜನ ನೋಡ್ತಾರೆ, ತಮಿಳು ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ನೋಡ್ತಾರೆ ಅಂತ, ಹಿಂದಿ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಜನ ನೋಡ್ತಾರೆ, ಕನ್ನಡ ಸಿನಿಮಾ ರಿಲೀಸ್ ಆದಾಗ ಅಮೆರಿಕಲ್ಲಿ ಎಷ್ಟು ಜನ ನೋಡ್ತಾರೆ. ಸ್ವಲ್ಪ ನಿರಾಶವಾದಕ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಸಿನಿಮಾದವರು ಕೂಡ ಕಾರಣ ಇರಬಹುದು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಅವನು. ಅಂಡ್ ಆ ಪ್ರೋಸೆಸ್ ಕೂಡ ತುಂಬಾ ಎಂಜಾಯ್ ಮಾಡಿದ. ಬಿಕಾಸ್ ಅವರು ಕೇಶವ್ ಸರ್ ಮತ್ತೆ ಹರ್ಷ ಸರ್ ಅವ್ರು ಮಾಡಿದ ರೀತಿ, ಅಂದ್ರೆ ಶೂಟ್ ಪ್ರಾಸೆಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದವನು. ಅಂಡ್ ತುಂಬಾ ಡಿಸ್ಕಷನ್ಸ್ ಆಗ್ತಿತ್ತು ನನ್ನ ಅವನ ಮಧ್ಯೆ ಈ ಫಿಲ್ಮ್ ಬಗ್ಗೆ. ಬಿಕಾಸ್ ನಾವು ಪ್ರೊಡಕ್ಷನ್ ಅಲ್ಲಿ ಇದ್ದಿದ್ರಿಂದ ಹೆಂಗೆಲ್ಲ ಮಾಡಬಹುದು ಅನ್ನೋ ತರದಲ್ಲಿ. So I thank the entire team and the co-stars. Thank you very much. And I thank the jury for considering him in this category. Thank you. Thank you so. 10 ಜನ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದಂಥವರು ಮತ್ತು 3 ಪ್ರಥಮ, ದ್ವಿತೀಯ, ತೃತೀಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು, ವಿಶೇಷ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು ಎಲ್ಲ ಪ್ರಶಸ್ತಿ ವಿಜೇತರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲನೇದಾಗಿ ಗೌರೀಶ್ ಹಕ್ಕಿಯವರಿಗೂ, ದೇವೇಂದ್ರ ಬಡಿಗೇರ್ ಅವರಿಗೂ, ಹಾಗೆ ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಅವರ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 25 ವರ್ಷದ ಸವಿ ನೆನಪಿಗೆ ಕನ್ನಡಿಗರ ಜವಾಬ್ದಾರಿಯೂ ಒಂದಿದೆ ಅಂತ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಿಗಾಗಿ ಕನ್ನಡ ಚಿತ್ರಗಳನ್ನು ಆಯ್ಕೆ ಮಾಡಿರುವಂಥದ್ದಿದೆ ಅಲ್ಲ, ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಅಕ್ಕ ಸಮ್ಮೇಳನ ಅಂತಂದಾಗ ಆ ಲಾಂಛನ ನನಗೆ ನೆನಪಿಗೆ ಬರುತ್ತೆ. ಆ ಲಾಂಛನವನ್ನ ನೀವು ನೋಡಿದ್ರೆ ಅಲ್ಲಿ ಅಕ್ಕ ಸಮ್ಮೇಳನ ಅನ್ನೋದು, ಅಕ್ಕ ಅನ್ನೋದು ಏನು ಕಾಣಲ್ಲ. ಆದರೆ ಅಲ್ಲಿ ಕಾಣುವಂಥದ್ದು ಒಂದು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಆ ಸಾಲು ನನಗೆ ಮೈ ರೋಮಾಂಚನ ಆಗುತ್ತೆ. ಕೆ ವಿ ಪುಟ್ಟಪ್ಪನವರ ಆ
ಸಾಹಿತ್ಯದ ಸಾಲು, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆ ಹಾಡು ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಹೀಗೆ ನೆನಪಾದಾಗ ನನಗೆ ಈ ಒಂದು ಭಾವನೆ ಮೂಡುತ್ತೆ, ಒಂದು ನಂಬಿಕೆ ಮತ್ತು ಆ ದನಿಯಲ್ಲಿ ಒಂದು ಹೃದಯದ ದನಿ ನಮಗೆ ಕಾಣಿಸುತ್ತೆ. ಇದು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಕನ್ನಡಿಗರಿರಲಿ, ಯಾವುದೇ ಸ್ಥಾನದಲ್ಲೇ ಇರಲಿ ಅಥವಾ ಯಾವುದೇ ದೇಶದಲ್ಲಿರಲಿ, ಅವರು ನಮ್ಮೊಳಗಿನ ಕನ್ನಡತನವನ್ನ ಅವರು ಒಂದು ಮರೆಯಬಾರದು ಅನ್ನುವಂಥ ಒಂದು ಮಹತ್ವದ ಸಂದೇಶವನ್ನ ನೀಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸಂಸ್ಕೃತಿಯನ್ನ 25 ವರ್ಷಗಳ ಹಿಂದೆ ಇಂಥ ಒಂದು ಜವಾಬ್ದಾರಿಯನ್ನ ಒಟ್ಟುಗೂಡಿ ಎಲ್ಲಿದೆಯೋ ಕನ್ನಡದ ಮನಸ್ಸುಗಳು, ನಾವೆಲ್ಲರೂ ಒಂದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗುವಂತ ಅಕ್ಕ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಕರ್ನಾಟಕ ಮತ್ತು ಅಮೆರಿಕದ ನಡುವೆ ಏನು ಸಾವಿರಾರು ಮೈಲಿಗಳ ಅಂತರ ದೂರದಲ್ಲಿರ್ಬೋದು, ಆದರೆ ಹೃದಯದಲ್ಲಿ ನೋಡಿದಾಗ ಅಮೆರಿಕ ನಮಗೆ ಹೃದಯದ ಮುಖಾಂತರ ಬಹಳ ಹತ್ತಿರದಲ್ಲಿದೆ. ಈ ಹೃದಯವನ್ನು ಸಂಪರ್ಕಿಸುವಂತಹ ಒಂದು ಸಂಪರ್ಕ ಸೇತುವೆ ಈ ಅಕ್ಕ ಸಮ್ಮೇಳನ. ನನಗೆ ತುಂಬಾ ಖುಷಿಯಾಗೋದೇನೆಂದ್ರೆ, ದೇವೇಂದ್ರ ಬಡಿಗೇರವರು ಮತ್ತು ನಮ್ಮ ಗೌರಿ ಶಕ್ಕಿಯವರು ಅಕ್ಕ ಸಿನಿಗನ್ನಡ ಚಿತ್ರೋತ್ಸವ 26 ಇದನ್ನ ಇಲ್ಲೊಂದು ಪ್ರಶಸ್ತಿಗಳನ್ನ ಮಾಡಬೇಕು, ಕನ್ನಡ ಚಿತ್ರರಂಗದ ರೆಪ್ರೆಸೆಂಟೇಷನ್ ಇರಬೇಕು. ಕನ್ನಡ ಚಿತ್ರಗಳು ಯಾರೋ ಬರ್ತಾರೆ, ಯಾರೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದರೆ ಅವರನ್ನ ಹೇಗೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋದು ಗೊತ್ತಿಲ್ಲ.